ಜೂನ್ ಮಂತ್ ಸ್ಟಾರ್ಟ್ ಆಗಿದೆ. ಲೈಟಾಗಿ ರೇನ್ ಕೂಡ ಬರ್ತಾ ಇದೆ. ಇನ್ನು ಜಾಸ್ತಿ ರೇನ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನು ಸ್ವಲ್ಪ ದಿವಸದಲ್ಲೆಲ್ಲ. ಈ ಟೈಮ್ನಲ್ಲೇ ನಾವು ಗುಲಾಬಿ ಗಿಡಗಳಿಗೆ ಕೆಲವೊಂದು ಆರೈಕೆಗಳನ್ನು ಮಾಡಿ ಗೊಬ್ಬರಗಳನ್ನು ಹಾಕ್ಕೊಂಡ್ರೆ ತುಂಬ ಮಳೆ ಇರುವಾಗ ಕೂಡ ಹೂಗಳನ್ನು ಪಡ್ಕೊಳ್ಬೋದು, ಹಾಗೆ ಗಿಡ ಹಾಳಾಗದೇ ಇರೋ ರೀತಿ ನೋಡ್ಕೋಬೋದು. ಕೆಲವೊಂದು ಕ್ರಮಗಳನ್ನು ನಾವು ಈ ಟೈಮ್ನಲ್ಲಿ ಅನುಸರಿಸ್ಕೊಂಡಿಲ್ಲ ಅಂತಂದರೆ ಗಿಡಗಳೆಲ್ಲ ಹಾಳಾಗಿಬಿಡುತ್ತೆ. ಯಾವ ಕ್ರಮಗಳನ್ನು ಅನುಸರಿಸ್ಕೋಬೇಕು, ಯಾವ ರೀತಿ ಗೊಬ್ಬರಗಳನ್ನು ಈ ಮಳೆಗಾಲದ ಪೂರ್ವದಲ್ಲಿ ನಾವು ಕೊಟ್ಕೊಳ್ಬೇಕು ಹೇಳೋದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ಡಾಗಿ ತಿಳಿಸ್ಕೊಟ್ಟಿದ್ದೀನಿ. ನೆಲದಲ್ಲಿರುವಂತಹ ಗುಲಾಬಿ ಗಿಡಗಳ ಆರೈಕೆ ಕೂಡ ತಿಳಿಸ್ಕೊಟ್ಟಿದ್ದೀನಿ, ಹಾಗೆ ಪಾಟಲ್ಲಿರುವಂತಹ ಗುಲಾಬಿ ಗಿಡಗಳ ಆರೈಕೆ ಕೂಡ ಒಂದೇ ವಿಡಿಯೋದಲ್ಲೇ ಶೇರ್ ಮಾಡಿದ್ದೀನಿ. ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಈ ವಿಡಿಯೋನ ನೋಡಿದ್ರಿ ಅಂತಾದರೆ ನಿಮ್ಮ ಗುಲಾಬಿ ಗಿಡಗಳಲ್ಲಿ ಮಳೆಗಾಲದಲ್ಲಿ ಕೂಡ ತುಂಬ ಚೆನ್ನಾಗಿ ಹೂ ಬರುತ್ತೆ, ಹಾಗೆ ಗಿಡಗಳು ಕೂಡ ಹಾಳಾಗಲ್ಲ. ಲೋಕಲ್ ವೆರೈಟಿ ಗುಲಾಬಿ ಗಿಡಗಳಲ್ಲಾದರೆ ಅಷ್ಟೊಂದು ಫಂಗಸ್ ಆಗಲ್ಲ, ರೋಗಗಳು ಕೂಡ ತುಂಬಾ ಕಡಿಮೆ ಇರುತ್ತೆ. ಅದರಲ್ಲಿ ಕೂಡ ಡೈಬ್ಯಾಕ್ ಡಿಸೀಸ್ ಇರುತ್ತೆ, ಅದು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಇರುತ್ತೆ. ನೋಡಿ ಫ್ರೆಂಡ್ಸ್, ಇದು ನೆಲದಲ್ಲಿ ಹಾಕಿರುವಂತಹ ಗುಲಾಬಿ ಗಿಡ ತುಂಬ ಚೆನ್ನಾಗಿ ಹೂ ಬಂದಿತ್ತು. ನೆಲದಲ್ಲಿ ಹಾಕಿರುವಂತಹ ಗುಲಾಬಿ ಗಿಡಗಳಿಗಾಗಲಿ ಯಾವುದೇ ಗಿಡಗಳಿಗಾದರೂ ಕೂಡ ಕಳೆಗಳು ತುಂಬಾ ಬರ್ತಾನೆ ಇರುತ್ತೆ. ಮಲ್ಚಿಂಗ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆದರೂ ಕೂಡ ಕಳೆ ಬಂದಿರುತ್ತೆ, ಅದನ್ನು ನಾವು ಕಿತ್ಕೊಂಡು ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಕಳೆನ ಯಾವ ರೀತಿ ರಿಯೂಸ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ನಾನು ಆಲ್ರೆಡಿ ನನ್ನ ವೀಡಿಯೋಸ್ಗಳಲ್ಲಿ ಶೇರ್ ಮಾಡಿದ್ದೀನಿ. ಮಳೆಗಾಲದ ಪೂರ್ವದಲ್ಲಿ ನಾವು ಗುಲಾಬಿ ಗಿಡಗಳನ್ನು ಆದಷ್ಟು ಸಾಫ್ಟ್ ಪ್ರೂನಿಂಗ್ನ ಮಾಡ್ಕೋಬೇಕು. ಜಾಸ್ತಿ ಪ್ರೂನಿಂಗ್ನ ಮಾಡ್ಕೊಳ್ಳೋದಕ್ಕೆ ಮಳೆಗಾಲದಲ್ಲೂ ಹೋಗಬಾರ್ದು. ಈ ಟೈಮ್ನಲ್ಲಿ ಒಂದು ಸ್ವಲ್ಪ ಪ್ರೂನಿಂಗ್ನ ಮಾಡಿಕೊಂಡು ನಡೆಯುತ್ತೆ, ಆದರೆ ಮಳೆಗಾಲದಲ್ಲಿ ಮಾತ್ರ ಪ್ರೂನಿಂಗ್ನ ಮಾಡ್ಕೊಳ್ಳೋದಕ್ಕೆ ಹೋಗಲೇಬಾರ್ದು. ಹೂವಾಗಿ ಮುಗ್ದಿರುತ್ತಲ್ಲ ಅದರನ್ನಷ್ಟೇ ಕಟ್ ಮಾಡಿ ತೆಗೆದುಬಿಡಬೇಕು. ಅದು ಕೆಳಗಡೆಯಿಂದ ಅಥವಾ ಮಧ್ಯದಲ್ಲಿ ಏನಾದರೂ ಚಿಗುರು ಬಂದು ಹೂ ಬಿಟ್ಟರೆ ಚೆನ್ನಾಗಿರುತ್ತೆ. ಮೇಲ್ಗಡೆ ನಾವು ಜಾಸ್ತಿ ಪ್ರೂನಿಂಗ್ನ ಮಾಡಿಕೊಂಡ್ರೆ ಜಾಸ್ತಿ ಫಂಗಸ್ ಆಗೋದು ಜಾಸ್ತಿ ಆಗಿಬಿಡುತ್ತೆ. ಸ್ವಲ್ಪ ಪ್ರಮಾಣದಲ್ಲಿ ಪ್ರೂನಿಂಗ್ ಮಾಡ್ಕೊಂಡಿರೋಂತಹ ಜಾಗ ಕೂಡ ನಾವು ಫಂಗಿಸೈಡ್ನ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಮತ್ತು ಪ್ರೂನಿಂಗ್ ಮಾಡ್ಕೊಳ್ಬೇಕಾದ್ರೆ ಈ ರೀತಿ ಸ್ಲ್ಯಾಂಟಾಗಿ 45 ಡಿಗ್ರಿ ಆ್ಯಂಗಲಲ್ಲಿ ಕಟ್ ಮಾಡ್ಕೋಬೇಕಾಗತ್ತೆ. ಆಗ ನೀರು ಜಾರಿ ಹೋಗುತ್ತೆ. ಇಲ್ಲ ಅಂತಂದರೆ ಗಿಡದ ಕಾಂಡದೊಳಗೆಲ್ಲ ನೀರು ಬಂದು ಫಂಗಸ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಗುಲಾಬಿ ಗಿಡಗಳಿಗಂತೂ ಫಂಗಸ್ ಆಗೋದು ತುಂಬಾ. ನೋಡಿ, ನಾನು ಸಾಫ್ಟ್ ಫಂಗಿಸೈಡ್ನ ತೊಗೊಂಡಿದ್ದೀನಿ. ಮಳೆಗಾಲ ಆಗಿರೋದ್ರಿಂದ ಇದಕ್ಕೆ ನಾನು ಸ್ವಲ್ಪ ಬೇವಿನ ಎಣ್ಣೆನ ಮಿಕ್ಸ್ ಮಾಡ್ಕೋತೀನಿ. ಹೀಗೆ ನಾವು ಬೇವಿನ ಎಣ್ಣೆನ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ಆಯಿಲಿ ಇರುತ್ತಲ್ಲ, ಅದು ಮಳೆ ಬಂದರೂ ಕೂಡ ಬೇಗ ಮಳೆ ನೀರು ಜೊತೆ ತೊಳೆದು ಹೋಗಲ್ಲ, ಗಿಡಗಳಿಗೆ ಚೆನ್ನಾಗಿ ಅಂಟ್ಕೊಂಡಿರುತ್ತೆ. ಒಂದು ಡ್ರಾಪ್ ಹಾಕ್ಕೊಂಡ್ರೂ ಸಾಕಾಗತ್ತೆ, ತುಂಬ ಚೆನ್ನಾಗಿ ಗಿಡಗಳಿಗೆ ಅಂಟ್ಕೊಳ್ಳುತ್ತೆ. ನೋಡಿ, ಈ ರೀತಿ ಮಾಡಿಕೊಂಡು ಎಲ್ಲನೂ ನಾನು ಪ್ರೂನಿಂಗ್ನ ಎಲ್ಲೆಲ್ಲಿ ಮಾಡ್ಕೊಂಡಿದ್ದೀವಿ ನೋಡಿ ಅಲ್ಲೆಲ್ಲನೂ ಅಪ್ಲೈ ಮಾಡಲೇಬೇಕಾಗತ್ತೆ. ಬೇಸಿಗೆನಲ್ಲಾದರೆ ಒಂದು ಸ್ವಲ್ಪ ನಾವು ಮಾಡಿಲ್ಲ ಅಂತಂದರೂ ಯಾವುದೇ ರೀತಿ ಫಂಗಸ್ ಎಲ್ಲ ಅಷ್ಟೊಂದು ಅಟ್ಯಾಕ್ ಆಗೋಲ್ಲ. ಲೋಕಲ್ ವೆರೈಟಿಗಂತೂ ನಾನೆಲ್ಲ ಮಾಡೋಕ್ಕೋಗಲ್ಲ. ಆದರೆ ನರ್ಸರಿಯಿಂದ ತಂದಿರುವಂತಹ ಹೈಬ್ರಿಡ್ ವೆರೈಟಿ ಗಿಡಗಳಿಗೆ ಬೇಸಿಗೆ ಮತ್ತು ಮಳೆಗಾಲ ಎಲ್ಲ ಟೈಮ್ನಲ್ಲೂ ಕೂಡ ಫಂಗಿಸೈಡ್ನ ನಾವು ಅಪ್ಲೈ ಮಾಡ್ಕೋಬೇಕಾಗತ್ತೆ. ನೆಲದಲ್ಲಿರುವಂಥದ್ದು ಅಥವಾ ಪಾಟಲ್ಲಿರುವಂಥದ್ದು ಗುಲಾಬಿ ಗಿಡಗಳು ತುಂಬಾ ಬುಷಿಯಾಗಿಬಿಟ್ಟಿದೆ ಅಂತಂದರೆ ಬ್ರ್ಯಾಂಚಸ್ಗಳ ಮಧ್ಯೆ ಸ್ಪೇಸ್ ಇರಲ್ಲ. ಇದರಿಂದಾಗಿ ಮಳೆ ನೀರು ಬೀಳ್ತಾನೆ ಇರುತ್ತಲ್ಲ, ಎಲೆಗಳೆಲ್ಲ ಕೊಳೆತು ಫಂಗಸ್ ಆಗಿಬಿಡುತ್ತೆ. ಅದಕ್ಕೆ ನಾವು ಈ ಟೈಮ್ನಲ್ಲೇ ಮಧ್ಯದಲ್ಲಿರುವಂಥ ಬ್ರ್ಯಾಂಚಸ್ನೆಲ್ಲ, ಡೆಡ್ ಸ್ಟೆಮ್ಸ್ ಎಲ್ಲ ಕೆಲವೊಮ್ಮೆ ಇದ್ಬಿಡುತ್ತೆ, ಅವುಗಳನ್ನೆಲ್ಲ ನೋಡಿ ಕಟ್ ಮಾಡಿ ಗಿಡಗಳನ್ನು ಸ್ವಲ್ಪ ಪ್ರಮಾಣದಲ್ಲಿ ಪ್ರೂನಿಂಗ್ ಮಾಡಿಕೊಂಡು ಬ್ರ್ಯಾಂಚಸ್ಗಳ ಮಧ್ಯೆ ಗಾಳಿ ಎಲ್ಲ ಓಡಾಡೋದಕ್ಕೆ ಜಾಗನ ಮಾಡಿಕೊಂಡ್ವಿ ಅಂತಾದರೆ ಎಲೆಗಳೆಲ್ಲ ಕೊಳೆಯೋದು ಪ್ರಮಾಣ ಕಡಿಮೆ ಆಗುತ್ತೆ. ಇದರಿಂದ ಗುಲಾಬಿ ಗಿಡಗಳಿಗೆ ಆಗುವಂತಹ ಫಂಗಸ್ನ ಆದಷ್ಟು ನಾವು ತಪ್ಪಿಸ್ಬೋದು. ಎಲೆಗಳ ಮೇಲೆಲ್ಲ ಕಪ್ಪು ಚುಕ್ಕೆಗಳೆಲ್ಲ ಬರ್ತಾ ಇರುತ್ತೆ, ಮಿಲಿಬಗ್ಸ್ ಕೂಡ ಅಟ್ಯಾಕ್ ಆಗ್ತಾ ಇರುತ್ತೆ. ಇವುಗಳನ್ನೆಲ್ಲ ನಾವು ತಪ್ಪಿಸ್ಬೇಕು ಅಂತಂದರೆ ವಾರಕ್ಕೊಮ್ಮೆ ಅಥವಾ 10 ದಿವಸಕ್ಕೊಮ್ಮೆ ನೀಮ್ ಆಯಿಲ್ನ ಸ್ಪ್ರೇ ಮಾಡ್ತಾ ಇರಬೇಕಾಗುತ್ತೆ. 1 ಲೀಟ್ರ್ ನೀರಿಗೆ 5 ml ಆಗುವಷ್ಟು ನೀಮ್ ಆಯಿಲ್ನ ಆ್ಯಡ್ ಮಾಡ್ಕೋಬೇಕು. ನೀಮ್ ಆಯಿಲು ನೀರು ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಂತಂದರೆ ಸೋಪ್ ಆಯಿಲು ಅಥವಾ 1-2 ಡ್ರಾಪ್ ಆಗುವಷ್ಟು ಶಾಂಪೂನ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಶೇಕ್ ಮಾಡಿಕೊಂಡು ಗಿಡಗಳ ಸ್ಪ್ರೇ ಮಾಡ್ತಾಯಿದ್ರೆ ಎಲೆಗಳ ಮೇಲೆಲ್ಲ, ಮತ್ತು ಕಾಂಡಗಳಿಗೆ ಕೂಡ ನಾವು ಸ್ಪ್ರೇ ಮಾಡ್ಕೋಬೇಕಾಗತ್ತೆ. ಕಾಂಡಗಳಿಗೆ ಕೂಡ ಕೆಲವೊಮ್ಮೆ ರೋಗಗಳು ಅಟ್ಯಾಕ್ ಆಗ್ತಾನೆ ಇರುತ್ತೆ, ಇವುಗಳನ್ನೆಲ್ಲ ನಾವು ತಪ್ಪಿಸ್ಕೋಬಹುದು. ಗುಲಾಬಿ ಗಿಡಗಳು ತುಂಬ ಚೆನ್ನಾಗಿ ಹೂ ಬರೋದಕ್ಕೆ ಯಾವ ರೀತಿ ಫರ್ಟಿಲೈಸರ್ಗಳನ್ನು ಹಾಕ್ಕೋಬೇಕು, ಹೇಗೆ ಕೇರ್ ಮಾಡಬೇಕು ಅನ್ನೋದು ನನ್ನ ಚಾನಲಲ್ಲಿ ಆಲ್ರೆಡಿ ವೀಡಿಯೋಸ್ ಇದೆ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಹೂ ಬಂದಿತ್ತು ನನ್ನ ಗಿಡಗಳಲ್ಲಿ. ಈಗ ಕೂಡ ತುಂಬ ಚೆನ್ನಾಗಿ ಚಿಗುರಿ ಮೊಗ್ಗುಗಳೆಲ್ಲ ಬರ್ತಾ ಇದೆ. ಪಾಟಲ್ಲಿರುವಂತಹ ಗಿಡಗಳು ಇವು ಎಷ್ಟು ಚೆನ್ನಾಗಿ ಚಿಗುರಿದೆ, ಮೊಗ್ಗು ಬಂದಿದೆ ಅಂತ ನೀವೇ ನೋಡ್ಬೋದು. ಇದಕ್ಕೆ ಕೂಡ ನಾನು ನೀಮ್ ಆಯಿಲ್ನ ಸ್ಪ್ರೇ ಮಾಡ್ಕೊಂಡಿದ್ದೀನಿ. ಈ ಗಿಡಗಳಲ್ಲಿ ಹೂಗಳೆಲ್ಲ ಆಗಿ ಮುಗಿದ ಮೇಲೆ ಹೂಗಳನ್ನಷ್ಟೇ ಕಟ್ ಮಾಡ್ಕೊಳ್ತೀನಿ.
ಜಾಸ್ತಿ ಪ್ರೂನಿಂಗೇನು ಮಾಡೋದಕ್ಕೆ ಹೋಗಲ್ಲ. ತುಂಬ ಖುಷಿಯಾಗಿ ಬಂದಿರುವಂಥ ಗಿಡಗಳ ಮಧ್ಯ ಬ್ರಾಂಚಸ್ ಮಾತ್ರ ಕಟ್ ಮಾಡ್ಕೋತೀನಿ ಡೆಡ್ ಸ್ಟೆಮ್ಸ್ ಇದ್ದರೆ. ಹಾಗೆಯೇ ಪಾಟಲ್ಲಿರುವಂಥ ಗಿಡಗಳಿಗೆ ನಾವು ಸ್ಪೆಷಲ್ ಕೇರ್ ಅಂತಂದರೆ ಈ ರೀತಿ ಕಳೆನಂತೂ ತೆಗೆದುಕೊಳ್ಳಲೇಬೇಕು. ಗಿಡಗಳ ಬೇರುಗಳ ಹತ್ರ ಯಾವುದೇ ರೀತಿ ಈ ಹಸಿ ಗಿಡಗಳಾಗಲಿ ಹಸಿ ಕಡೆಗಳಾಗಲಿ ಇದ್ದರೆ ಜಾಸ್ತಿ ರೀತಿಯಲ್ಲಿ ಫಂಗಸ್ ಆಗಿಬಿಡತ್ತೆ. ಗಿಡಗಳ ನೀರಂತೂ ನಿಲ್ಲೇಬಾರ್ದು. ಸ್ವಲ್ಪ ಕೂಡ ನೀರು ನಿಂತು ಅಂದ್ಬಿಟ್ರೆ ಬೇರುಗಳೆಲ್ಲ ಕೊಳ್ತೋಗ್ಬಿಡುತ್ತೆ, ಫಂಗಸ್ ಆಗೋದು ರಾಶಿನೇ ಆಗಿಬಿಡುತ್ತೆ. ಡ್ರೈನೇಜ್ ಹೋಲ್ನ ಚೆಕ್ ಮಾಡ್ಕೊಳ್ಳಿ. ತುಂಬ ಜಾಸ್ತಿ ಮಳೆ ಬರ್ತಾ ಇದೆ, ನೀರು ನಿಲ್ತಾ ಇದೆ ಅಂತಂದರೆ ಸ್ವಲ್ಪ ಪ್ರಮಾಣದಲ್ಲಿ ಮಳೆ ನೀರು ತಾಗುವಂತಹ ಜಾಗದಲ್ಲಿ ಗಿಡಗಳನ್ನು ಇಟ್ಕೊಳ್ಳಿ, ಆಗ ಚೆನ್ನಾಗಿ ಬರುತ್ತೆ. ನೆಲದಲ್ಲಿರುವಂತಹ ಗಿಡಗಳಿಗೆ ನಾನು ಈಗ ಒಂದು ಫರ್ಟಿಲೈಸರ್ನ ಕೊಟ್ಕೋತೀನಿ. ಹಾಗೆಯೇ ನೋಡಿ, 1 ಗ್ರೇನ್ ಆಸ್ಪಾಸು ಈ ರೀತಿ ಗಿಡಗಳನ್ನು ಮಣ್ಣನ್ನು ಲೂಸ್ ಮಾಡ್ಕೊಳ್ತೀನಿ. ಮಳೆಗಾಲದಲ್ಲಿ ಪಾಟಲ್ಲಿರುವಂಥ ಗಿಡಗಳಾಗಲಿ ನೆಲದಲ್ಲಿರೋದಾಗಲಿ ಯಾವುದೇ ರೀತಿ ಮಣ್ಣನ್ನೆಲ್ಲ ಲೂಸ್ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಮಣ್ಣಿನ ಸವಕಳಿ ಆಗಿಬಿಡುತ್ತೆ, ಬೇರೊಳಗಡೆ ಎಲ್ಲ ನೀರು ಸಿಕ್ಬಿಟ್ಟು ಬೇರೆಲ್ಲ ಕೊಳ್ತೋಗ್ಬಿಡುತ್ತೆ. ಈ ಟೈಮ್ನಲ್ಲಿ ಅಷ್ಟೇ ಈ ರೀತಿ ಮಣ್ಣನ್ನು ಬಿಡಿಸ್ಬಿಟ್ಟು ಕೌಡಂಗ್ ಕಂಪೋಸ್ಟ್ ಆಗಲಿ ಅಥವಾ ವರ್ಮಿ ಕಂಪೋಸ್ಟ್ ಆಗಲಿ ಘನ ಗೊಬ್ಬರನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಗೊಬ್ಬರಗಳೆಲ್ಲ ನೀರು ಜೊತೆ ಹೋಗ್ತಾನೆ ಇರೋದ್ರಿಂದ ನೆಲದಲ್ಲಿರುವಂಥ ಗಿಡಗಳಿಗೆ ಮಂತ್ಲಿ ಒಮ್ಮೆ 20ರಿಂದ 25 ದಿವಸಕ್ಕೊಮ್ಮೆನಾದರೂ ಹೀಗೆ ಒಂದು 2 ಮುಷ್ಟಿ ಗೊಬ್ಬರನ ಹಾಕ್ಕೊಂಡು ಮಲ್ಚಿಂಗ್ನ ಮಾಡ್ಕೋಬೇಕಾಗತ್ತೆ. ನೋಡಿ, ಮಣ್ಣನ್ನು ಗಿಡದ ಹತ್ತಿರಕ್ಕೆ ಅಂದರೆ ಬೇರಿನ ಹತ್ತಿರಕ್ಕೆ ಈ ರೀತಿ ಮೇಲೆ ಸ್ಲೋಪಾಗಿ ಬರೋ ರೀತಿ ಹಾಕ್ಕೋಬೇಕು. ಇದರಿಂದಾಗಿ ನೀರು ಜಾರಿ ಹೋಗುತ್ತೆ. ಇಲ್ಲಾಂತಂದರೆ ಬೇರೊಳಗಡೆ ಎಲ್ಲ ನೀರು ಸಿಕ್ಬಿಡುತ್ತೆ. ನೋಡಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಎಸ್ಪೆಷಲಿ ನೆಲದಲ್ಲಿರುವಂಥ ಗಿಡಗಳಿಗೆ ಈ ರೀತಿ ಮಾಡಿಕೊಂಡ್ರೆ ನೀರು ತುಂಬ ಸುಲಭವಾಗಿ ಜಾರಿ ಹೋಗುತ್ತೆ. ಮಳೆಗಾಲದಲ್ಲಿ ಮೇನ್ ಅಂತಂದರೆ ನೆಲದಲ್ಲಿರುವಂಥ ಗಿಡಗಳಿಗೆ ನೀರು ಜಾರೋ ರೀತಿ ನೋಡ್ಕೊಳ್ಬೇಕು. ಯಾವುದೇ ರೀತಿಯಲ್ಲೂ ನೀರು ನಿಲ್ಲದೇ ಇರೋ ರೀತಿ ಮಾಡ್ಕೋಬೇಕಾಗತ್ತೆ. ನೀರು ನಿಂತ್ಬಿಡ್ತು ಅಂದರೆ ಗುಲಾಬಿ ಗಿಡಗಳೆಲ್ಲ ಹಾಳಾಗಿಬಿಡುತ್ತೆ. ನೋಡಿ, ಬೇರೆ ಹತ್ತಿರ ಒಂದು ಗ್ರೇನ್ ಹತ್ತಿರ 6ರಿಂದ 7 ಇಂಚು ಸುತ್ತಮುತ್ತಲು ಈ ರೀತಿ ಮಣ್ಣನ್ನು ಮೇಲ್ಗಡೆ ಬರೋ ರೀತಿ ಮಾಡ್ಕೋಬೇಕು. ಈ ರೀತಿ ಎತ್ತರದಲ್ಲಿ ಮಾಡಿಕೊಂಡ್ರೆ ನೀರು ತುಂಬ ಚೆನ್ನಾಗಿ ಪಾಸ್ ಆಗ್ತಾ ಇರುತ್ತೆ. ನೀರು ಸರಿದು ಹೋಗೋದಕ್ಕೆ ಆಸ್ಪಾಸ್ ಜಾಗನೆಲ್ಲ ತುಂಬ ಕ್ಲೀನಾಗಿ ಇಟ್ಟಿರಬೇಕು. ಮತ್ತು ಸ್ವಲ್ಪ ಇಳಿಜಾಪು ತಗ್ಗದ ರೀತಿ ಈ ರೀತಿ ಮಾಡ್ಕೋಬೇಕು, ಆಗ ನೀರು ಪಾಸಾಗಿ ಹೋಗ್ಬಿಡತ್ತೆ. ಮಲ್ಚಿಂಗ್ ಅಂತೂ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ನೆಲದಲ್ಲಿರುವಂಥ ಗಿಡಗಳಿಗೆ ಮಣ್ಣು ಸವಕಳಿ ಆಗ್ತಾನೇ ಇರುತ್ತೆ. ಬೇರ್ಗೆ ಫಂಗಸ್ ಆಗಿಬಿಡ್ತು ಅಂತಂದರೆ ಗಿಡಗಳೆಲ್ಲ ಹಾಳಾಗಿಬಿಡುತ್ತೆ. ಸೊ ನಾನು ಮಲ್ಚಿಂಗ್ ಕೂಡ ಮಾಡ್ಕೊಂಡಿದ್ದೀನಿ. ಮಲ್ಚಿಂಗ್ ಮಾಡೋದಕ್ಕೆ ಬೇಸಿಗೆನಲ್ಲಿ ಕಳೆ ತೆಗೆದಿರ್ತೀವಲ್ವ, ಆ ಗಿಡಗಳನ್ನೆಲ್ಲ ಒಣಗಿಸಿ ಇಟ್ಕೊಂಡ್ರು ಆಯಿತು. ಒಣಗತ್ತೆ ಎಲ್ಲಿಟ್ಟರು ಕೂಡ, ಅದನ್ನು ಕೂಡ ಮಲ್ಚಿಂಗ್ ಮಾಡ್ಕೊಳ್ಬೋದು. ನನ್ನ ಹತ್ರ ಅಡಿಕೆ ಸಿಪ್ಪೆ ಇತ್ತು, ಅದನ್ನು ಮಲ್ಚಿಂಗ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಕಳೆ ಗಿಡಗಳನ್ನು ಕೂಡ ಮಲ್ಚಿಂಗ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಳ್ಬೋದು. ನೆಲದಲ್ಲಿರುವಂತಹ ಗಿಡಗಳನ್ನು ಈ ರೀತಿಯಾಗಿ ಕೇರ್ ಮಾಡ್ಕೊಳ್ಳಿ. ಗಿಡಗಳು ಕೂಡ ತುಂಬ ಚೆನ್ನಾಗಿರುತ್ತೆ. ಹೂ ಕೂಡ ಮಳೆಗಾಲದಲ್ಲಿ ಕೂಡ ಪಡ್ಕೋಬೋದು. ಹೂವು ಆಗಿದ ನಂತರ ಹೂವನ್ನಷ್ಟೇ ಕಟ್ ಮಾಡಿಕೊಂಡ್ರೆ ಸಾಕು. ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಯಾಕಂತಂದರೆ ಫಂಗಸ್ ಆಗೋದು ತುಂಬಾ ಇರುತ್ತೆ ನಾವು ಪ್ರೂನಿಂಗ್ ಮಾಡಿದಾಗ. ನೋಡಿ, ಈ ರೀತಿ ಮಲ್ಚಿಂಗ್ ಮಾಡ್ಕೊಂಡಿದ್ದೀನಿ. ಇದರಿಂದಾಗಿ ಗುಲಾಬಿ ಗಿಡಗಳು ಹೆಲ್ದಿಯಾಗಿ ಗ್ರೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಕಳೆ ಗಿಡಗಳು ಕೂಡ ಬರಲ್ಲ. ನೆಲದಲ್ಲಿರುವಂತಹ ಲೋಕಲ್ ವೆರೈಟಿ ಗಿಡಗಳು ಮಳೆಗಾಲದಲ್ಲಿ ಕೂಡ ಸಾಮಾನ್ಯವಾಗಿ ಚೆನ್ನಾಗೇ ಇರುತ್ತೆ. ಆದರೆ ಹೈಬ್ರಿಡ್ ವೆರೈಟಿ ಗಿಡಗಳು ಸ್ವಲ್ಪ ಹಾಳಾಗೋದು ಜಾಸ್ತಿ. ಯಾಕಂತಂದರೆ ತುಂಬಾ ಜಾಸ್ತಿ ಮಳೆ ಇರುವಾಗ ನೀರೆಲ್ಲ ಬೇರುಗಳ ಮಧ್ಯೆ ಸಿಕ್ಕಾಕ್ಕೊಂಡು ಬಿಡುತ್ತೆ, ಅದಕ್ಕೆ ಹಾಳಾಗಿಬಿಡುತ್ತೆ. ಆದಷ್ಟು ಪಾಟ್ನಲ್ಲಿ ಗಿಡಗಳನ್ನು ನೆಟ್ಕೊಂಡಾಗ ನಮಗೆ ಒಂದು ಬೆನಿಫಿಟ್ ಅಂದರೆ ನಾವು ಪಾಟ್ಗಳನ್ನು ಆ ಕಡೆ ಈ ಕಡೆ ಎತ್ತಿ ಇಟ್ಕೋಬೋದು. ಇದರಿಂದಾಗಿ ಪಾಟಲ್ಲಿರುವಂಥ ಗಿಡಗಳನ್ನು ತುಂಬ ಚೆನ್ನಾಗಿಯೇ ನಾವು ಸೇವ್ ಮಾಡ್ಕೊಳ್ಬೋದು. ಪಾಟಲ್ಲಿರೋ ಗಿಡಗಳಿಗೆ ಕೂಡ ನಾನು ವರ್ಮಿ ಕಂಪೋಸ್ಟ್ ಅಥವಾ ಕೌಡಂಗ್ ಕಂಪೋಸ್ಟ್ನ ಹಾಕ್ಕೋಬೇಕು. ನಾನು ಕೌಡಂಗ್ ಕಂಪೋಸ್ಟ್ನ ಹಾಕ್ಕೊಂಡಿದ್ದೀನಿ. ಡೆಡ್ ಸ್ಟೆಮ್ಸ್ನೆಲ್ಲ ತೆಗೆದುಬಿಟ್ಟು ಇದರನ್ನು ಕೂಡ ಗಿಡಗಳನ್ನು ಕೂಡ ಕೊಳ್ತಿರೋವಂಥ ಎಲೆಗಳೇನಾದರೂ ಇದ್ದರೆ ಇವುಗಳನ್ನೆಲ್ಲ ತೆಗೆದುಕೊಂಡು ಕ್ಲೀನಾಗಿ ಇಟ್ಕೋಬೇಕು. ಗಿಡದ ಬುಡನ ಕ್ಲೀನಾಗಿ ಇಟ್ಕೊಂಡ್ರೆ ಗಿಡಗಳು ತುಂಬ ಚೆನ್ನಾಗಿ ಇರುತ್ತೆ. ಪಾಟಲ್ಲಿರುವಂತಹ ಗಿಡಗಳದಂದು ತುಂಬ ಚೆನ್ನಾಗಿ ಹೂ ಬರ್ತಾ ಇದೆ ಈಗಲೂ ಕೂಡ. ಇವುಗಳು ಫ್ಲವರ್ ಶೋದಿಂದ ತಂದಿರುವಂಥ ಗಿಡಗಳು. ನೋಡಿ ಯಾವ ರೀತಿ ರಿಪೋರ್ಟ್ ಮಾಡೋದು, ಚಿಕ್ಕ ಗಿಡನ ಯಾವ ರೀತಿ ಆರೈಕೆ ಮಾಡ್ಕೋಬೇಕು ಅಂತ ಆಲ್ರೆಡಿ ಶೇರ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಮೊಗ್ಗು ಬರ್ತಾ ಇದೆ. ಮಳೆಗಾಲದಲ್ಲಿ ನಾವು ಆದಷ್ಟು ಪ್ರೂನಿಂಗ್ನ ಕಡಿಮೆ ಮಾಡ್ಕೋಬೇಕು. ಬೇರುಗಳ ಸುತ್ತಲೂ ನೀರು ನಿಲ್ಲದೆ ಇರೋ ರೀತಿ ನೋಡ್ಕೋಬೇಕು. ಹಸಿ ಎಲೆಗಳೇನಾದರೂ ಬೇರು ಸುತ್ತ ಇತ್ತು ಅಂತಾದರೆ ಅವುಗಳನ್ನು ತೆಗೆದುಬಿಟ್ಟು ಹಾಕೋಬೇಕು. ಇದರಿಂದಾಗಿ ಫಂಗಸ್ನ ಅವಾಯ್ಡ್ ಮಾಡ್ಬೋದು, ಗಿಡಗಳನ್ನು ಸೇವ್ ಮಾಡ್ಕೋಬೋದು. ಪಾಟಲ್ಲಿರುವಂತಹ ಗಿಡಗಳಿಗೆ ಹೆವಿ ರೇನ್ ಇರುವಾಗ ಪಾಟಲ್ಲಿ ಡ್ರೈನೇಜ್ ಬ್ಲಾಕ್ ಆಗಿಲ್ಲ ಅಂದರೂ ಕೂಡ ಕೆಲವೊಮ್ಮೆ ನೀರು ಸ್ಟಾಕ್ ಆಗಿಬಿಡುತ್ತೆ. ಇದರಿಂದ ರೂಟ್ಸ್ ಎಲ್ಲ ಕೊಳ್ತೋಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಕಡಿಮೆ ಪ್ರಮಾಣ ಮಳೆ ತಾಗುವಂತಹ ಜಾಗ ಇದ್ದರೆ
ಆ ಜಾಗದಲ್ಲಿ ಪಾಟ್ಗಳನ್ನು ಇಟ್ಕೊಳ್ಳಿ, ಗಿಡಗಳನ್ನು ಸೇವ್ ಮಾಡ್ಕೊಳ್ಬೋದು. ಇನ್ನು ನೆಲದಲ್ಲಿರುವಂತಹ ಗಿಡಗಳಿಗೆ ನೀರು ನಿಲ್ಲದೇ ಇರೋ ರೀತಿ ನೋಡಿಕೊಂಡ್ರೆ ಆಯಿತು. ಹಾಗೆಯೇ ಮಣ್ಣು ಜೊತೆಗೇ ನೀರು ಜೊತೆಗೇ ಗೊಬ್ಬರಗಳೆಲ್ಲ ತೊಳೆದು ಹೋಗ್ತಾನೆ ಇದ್ಬಿಡುತ್ತೆ. ಅದಕ್ಕೆ 20ರಿಂದ 25 ದಿವಸಕ್ಕೊಮ್ಮೆ ಘನ ಗೊಬ್ಬರಗಳನ್ನು ಕೊಟ್ಕೊಳ್ಳಿ. ಆಗ ಗಿಡಗಳ ಗ್ರೋತ್ ಕೂಡ ಚೆನ್ನಾಗಿರುತ್ತೆ, ಗಿಡ ಹೆಲ್ದಿಯಾಗಿ ಗ್ರೋತ್ ಆಗ್ತಾ ಇರುತ್ತೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಇನ್ಫಾರ್ಮೇಟಿವ್ ಅನಿಸಿದ್ರೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಾಸವಾಳ ಗಿಡಗಳ ಕೇರ್ ಕೂಡ ಹಾಕ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.